ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ ಆಮೇಲೆ. ಹಾಲೆಲುಯ್ಯ, ಹಾಲೆಲುಯ್ಯ, ಹಾಲೆಲುಯ್ಯ. ಪ್ರಿಯರೇ, ಇದು ಅಂತರಂಗದಲ್ಲಿ ಸ್ವಾರ್ಥ ಪ್ರಸಾರದ ನಿಮಿಷ. ನೀವೆಲ್ಲರೂ ಈ ಸಮಯದಲ್ಲಿ ಈ ವಚನವನ್ನು ಕೇಳ್ತಾ ಇರುವಾಗ ಯೇಸು ಸ್ವಾಮಿಯ ಹೃದಯವನ್ನ ಆಗಿ ನಮ್ಮೆಲ್ಲರ ಹೃದಯವನ್ನು ಮಾರ್ಪಡಿಸಲಿಕ್ಕೆ ಯೇಸು ಸ್ವಾಮಿ ನಮ್ಮ ಆಸೆ ಪಡ್ತಾರೆ. ಯಾಕೆಂದ್ರೆ ಯೇಸು ಸ್ವಾಮಿ ಈ ಲೋಕದಲ್ಲಿ 2025ನೇ ವರ್ಷದಲ್ಲಿ ಅದು ಪರಿಪೂರ್ಣತೆಗೆ ತರುವಂತ 25ನೇ ತಾರೀಕಿಗೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಂತ ದಿನವಾಗಿದೆ. ದೇವರು ತನ್ನ ತಾಯಿಯ ಮುಖಾಂತರ ಈ ಲೋಕಕ್ಕೆ ಬರಲಿಕ್ಕೆ ಬೇಕಾಗಿ ಆಸೆ ಪಟ್ಟದ್ದು ಮಾನವರ ನಿತ್ಯ ಜೀವವನ್ನು ಪಡೆಯುವಂತ ದಾರಿ ಸಿದ್ಧಗೊಳಿಸಲಿಕ್ಕೆ ಬೇಕಾಗಿ ಆಗಿದೆ ಎಂಬುದನ್ನು ನಾವೆಲ್ಲರೂ ತಿಳಿದು ಯೇಸುವನ್ನು ಬರಮಾಡಿಕೊಳ್ಳೋಣ. ಅದಕ್ಕಾಗಿ ನಮ್ಮ ಹೃದಯವನ್ನು ತಯಾರುಗೊಳಿಸಲಿಕ್ಕೆ ಬೇಕಾಗಿ ಒಳ್ಳೆಯ ಸದಾವಕಾಶವಾಗಿದೆ ಈ 25 ದಿನಗಳು ನಮಗೆ ದೇವರ ದಯ ಪಾಲಿಸುವುದು. ಯಾಕೆಂದರೆ ಯೇಸುವಿನ ಬರುವಿಕೆ ಆಗಮನ ಕಾಲವಾಗಿದೆ. ಯೇಸುವಿನ ಬರುವಿಕೆ ಆಗಮನ ಕಾಲವಾಗಿದೆ. ಯೇಸುವನ್ನು ಬರಲಿಕ್ಕೆ ಬೇಕಾದ ಸಿದ್ಧತೆ ಅದು ಮಂಗಳವಾರ್ತ ಕಾಲವಾಗಿದೆ. ಗಬ್ರಿಯೇಲ್ ದೂತನು ತಾಯಿಗೆ ಕೊಟ್ಟಂತ ಕಾಲವಾಗಿದೆ ಈ ಮಂಗಳವಾರ್ತ. ಆದ್ದರಿಂದ ಈ ಕಾಲವನ್ನು ಯೇಸು ಸ್ವಾಮಿ ನಮಗೆ ಕೊಡುವುದು ನಾವೆಲ್ಲರೂ ಆಗಮನಕ್ಕಾಗಿ, ಯೇಸುವಿನ ಬರುವಿಕೆಗಾಗಿ ನಮ್ಮೆಲ್ಲರ ಹೃದಯಗಳನ್ನು ತಯಾರುಗೊಳಿಸಿ ಆಗಮನವನ್ನ ನಿರೀಕ್ಷೆಯಿಂದ ಸ್ವೀಕರಿಸಿ ಯೇಸುವಿನ ಪವಿತ್ರತೆಯಲ್ಲಿ ನಾವು ಕೂಡ ಪಾಲುಗಾರಾಗಲು ನಮ್ಮನ್ನು ಈ ಲೋಕದಲ್ಲಿ ಬೇರ್ಪಡಿಸಿ ಇಟ್ಟಿದ್ದಾರೆ. ಹಾಗಿದೆ ಕ್ರೈಸ್ತರು ದೇವರ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದವರಾಗಿದ್ದಾರೆ. ಯಾಕೆಂದರೆ ಪವಿತ್ರ ಸ್ನಾನದಿಂದ ನಾವೆಲ್ಲರೂ ಮಕ್ಕಳಾಗಿ ಮಾರ್ಪಟ್ಟಿದೆ. ಈ ಮಕ್ಕಳ ಸ್ಥಾನದಲ್ಲಿ ನಾವು ಬರುವಾಗ ಯೇಸು ಸ್ವಾಮಿ ಗೋದಲಿಯಲ್ಲಿ ಹುಟ್ಟುವ ಮೊದಲು ನಾವೆಲ್ಲರೂ ಈ ಲೋಕದಲ್ಲಿ ಇರುವವರು ಆಗಿ ಮಾರ್ಪಡಿಸಲಿಕ್ಕೆ ಬೇಕಾಗಿ ದೇವರು ಆಸೆ ಪಡುತ್ತಾರೆ. ಅದಾಗಿದೆ ಪ್ರತಿ ವರ್ಷವೂ ನಾವು ಕ್ರಿಸ್ಮಸ್ ಆಚರಿಸುವುದು ನಾವೆಲ್ಲರೂ ದೇವರ ಸನ್ನಿಧಿಯಲ್ಲಿ ಹೊಸ ಮಕ್ಕಳಾಗಿದ್ದಾರೆ. ಈ ಹೊಸ ಜನ್ಮವನ್ನು ಪಡೆದ ನಾವು ದೇವರಿಗೆ ಮಹಿಮೆ ಸಲ್ಲಿಸಿ ಜೀವಿಸಲಿಕ್ಕಾಗಿ ದೇವರು ನಮ್ಮನ್ನು ಅನುಗ್ರಹಿಸುತ್ತಾರೆ. ಅದಕ್ಕಾಗಿ ಅಂತರಂಗದಲ್ಲಿ ಆ ಸ್ವಾರ್ಥ ಪ್ರಸಾರವನ್ನ ನೀವು ಕೂಡ ಭಾಗಿಯಾಗಲಿಕ್ಕೆ ಬೇಕಾಗಿ ಮಾಡಿರಿ. ಎಲ್ಲರೂ ಯೇಸುವನ್ನು ತಿಳಿಯಲಿ, ಆಗ ಎಲ್ಲರೂ ಅವರ ಜೀವವನ್ನು ಪಡೆಯುತ್ತಾರೆ ಎಂಬ ಅರಿವಿನಿಂದ ಪ್ರಾರ್ಥಿಸೋಣ. ಪಿತನ ಸುತನ ಮತ್ತು ಪುತ್ರಾತ್ಮ ನಾಮದಲ್ಲಿ.